ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 30/1/2024. ಈ ದಿನದ ದ್ವಾದಶ ರಾಶಿ ನಮ್ಮನ್ನು ಯಾವ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ, ವೃತ್ತಿಯಲ್ಲಿ ಉತ್ತಮ ಫಲಗಳು, ಆರ್ಥಿಕತೆಯಲ್ಲಿಯೂ ಕೂಡ ಉತ್ತಮದ್ದಾದಂತಹ ಸ್ಥಿತಿಯ ಫಲಗಳು, ದಾಂಪತ್ಯ ಜೀವನದಲ್ಲಿ ಒಂದು ರೀತಿಯಲ್ಲಿ ಸಂತೋಷದ ವಾತಾವರಣದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆರ್ಥಿಕತೆಯ ನಷ್ಟವೂ ಕೂಡ ಅನಿರೀಕ್ಷಿತವಾಗಿ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸೊ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಿ, ಮತ್ತು ಒಂದು ರೀತಿಯಲ್ಲಿ ಏನೋ ಒಂದು ಕಾರಣದಿಂದಾಗಿ ದುಃಖ ಪಡುವಂತಹ ಪ್ರಸಂಗವೂ ಕೂಡ ನಿರ್ಮಾಣ ಆಗಬಹುದು. ಕಾರಣಗಳು 10, ಅದು ನಿಮಗೆ ದುಃಖವನ್ನು ಕೊಡಬಹುದಾದಂತಹ ಒಂದಷ್ಟು ಪ್ರಸಂಗಗಳು ಕೂಡ ನಿಮ್ಮ ಅನುಭವಕ್ಕೆ ಬರಬಹುದು. ಸೊ ಅದರ ಬಗ್ಗೆ ಗಮನವನ್ನು ವಹಿಸಿ, ಮಕ್ಕಳಿಂದ ಸಮಾಧಾನ, ವಿದ್ಯಾರ್ಥಿಗಳಿಗೂ ಕೂಡ ತೃಪ್ತಿಯ ಅನುಭವ ಹೇಳುವಂಥದ್ದು ಅವರ ಅಧ್ಯಯನದ ವಿಷಯದಲ್ಲಿ ಖಂಡಿತ ಇದ್ದೇ ಇರ್ತದೆ. ಸೊ ತಾವುಗಳು ಗೋ ಸೇವೆಯನ್ನು ಮಾಡಿ ಇದರಿಂದ ಒಂದಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ, ತಾವು ಆರ್ಥಿಕತೆಯಲ್ಲಿ ಮುಗ್ಗಟ್ಟಿನ ಸ್ಥಿತಿಯನ್ನು ಕಾಣುವಂತಹ ಯೋಗ ಫಲಗಳು, ದಾಂಪತ್ಯದಲ್ಲಿಯೂ ಕೂಡ ಹಾಗೆ ಒಂದಷ್ಟು ನಿಮ್ಮ ನಿರೀಕ್ಷೆಯ ತೃಪ್ತಿಯ ವಾತಾವರಣ ಹೇಳುವಂಥದ್ದು ಇಲ್ಲದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಬಹುದು. ವೃತ್ತಿ ಕ್ಷೇತ್ರವೂ ಕೂಡ ಹಾಗೆ, ತಾವೇನು ನಿರೀಕ್ಷೆ ಮಾಡ್ತಾ ಇರ್ತೀರಿ ಅದಕ್ಕೆ ಪೂರಕ ಫಲಗಳು ಕಂಡುಬರುವುದಿಲ್ಲ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಅದಕ್ಕೂ ಕೂಡ ತಾವು ನಿರೀಕ್ಷೆ ಪಟ್ಟ ರೀತಿಯ ಒಂದಷ್ಟು ಶುಭ ಅನುಭವಗಳು ಹೇಳುವಂಥದ್ದು ಖಂಡಿತ ಅಸಾಧ್ಯ. ಆರೋಗ್ಯ ವಿಷಯದಲ್ಲಿ ನರ ಮತ್ತು ಎಲುಬಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ನೋವುಗಳನ್ನು ಅನುಭವಿಸುವಂತಹ ಯೋಗ ಫಲಗಳು ನಿಮಗೆ ಕಂಡುಬರ್ತಾ ಇದೆ. ಮಕ್ಕಳಿಂದ ಸಮಾಧಾನ ಉಂಟು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಶ್ರಮಕ್ಕೆ ತಕ್ಕ ಫಲಗಳು ಹೇಳುವಂಥದ್ದು ಖಂಡಿತ ಅಸಾಧ್ಯ. ಸೊ ತಾವುಗಳು ದುರ್ಗೆಯ ಸನ್ನಿಧಿಗೆ ನೈವೇದ್ಯ ಸೇವೆ ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ, ಕರ್ಮಕ್ಷೇತ್ರ, ಕರ್ಮದ ಪರಿಸರ ಹೇಳುವಂಥದ್ದು ನಿಮಗೆ ಆತ್ಮತೃಪ್ತಿಯನ್ನು ಕೊಡುವುದಿಲ್ಲ. ಆರ್ಥಿಕ ವಿಷಯ ಸಮಾಧಾನದಿಂದ ಕೂಡಿರ್ತದೆ. ಕರ್ಮಪತಿ ಏಕಾದಶ ಭಾವದಲ್ಲಿರ್ತಾನೆ, ಹಾಗಾಗಿ ಕರ್ಮವೂ ಕೂಡ ಚೆನ್ನಾಗಿರುತ್ತದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರ್ತದೆ. ಮಕ್ಕಳಿಂದ ತುಂಬ ಸಮಾಧಾನ, ತೃಪ್ತಿ ಕೊಡಬಹುದಾದಂತಹ ಚಟುವಟಿಕೆಗಳು ನಡೆಯುವ ಸಾಧ್ಯತೆಗಳು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಒಂದಷ್ಟು ಅಧ್ಯಯನಕ್ಕೆ ತಕ್ಕ ಫಲ ಹೇಳುವಂಥದ್ದು ಪ್ರಾಪ್ತವಾಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಒಂದಷ್ಟು ಒಳ್ಳೆಯ ಅನುಭವದ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಕೃಷಿ ಸಂಬಂಧವಾದಂತಹ ಚಟುವಟಿಕೆ, ಕಲೆ ಸಂಬಂಧವಾದಂತಹ ಚಟುವಟಿಕೆಯಲ್ಲಿರುವಂಥವರಿಗೂ ಕೂಡ ನಿಮ್ಮನ್ನು ಗುರುತಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅಂತಹ ಒಂದು ಶುಭ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಸೊ ತಾವುಗಳು ವಿಷ್ಣುವಿನ ಆಲಯದಲ್ಲಿ ಅಲಂಕಾರ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಕರ್ಕಾಟಕ ರಾಶಿ, ಒಂದಷ್ಟು ಮಾನಸಿಕವಾಗಿ ಗೊಂದಲಗಳು, ಪ್ರಶ್ನಾರ್ಥಕ ಚಿಹ್ನೆಗಳು, ಮಾನಸಿಕ ಒತ್ತಡಗಳು, ಇಂತಹ ಅನುಭವಗಳೆಲ್ಲ ಆಗಲಿಕ್ಕುಂಟು. ಕಾನೂನಾತ್ಮಕ ತೊಂದರೆ, ಸಾರ್ವಜನಿಕ ಬದುಕಿನಲ್ಲಿ ಒಂದು ರೀತಿಯಲ್ಲಿ ತಮಗೆ ಏನು ಸಮಾಧಾನ ಇಲ್ಲದೇ ಇರುವಂತಹ ವಾತಾವರಣಗಳು ಎದುರಾಗಬಹುದು. ವೃತ್ತಿ ಚೆನ್ನಾಗಿಯೇ ಇರ್ತದೆ, ಆರ್ಥಿಕ ಆದಾಯವೂ ಚೆನ್ನಾಗಿರ್ತದೆ, ಬಟ್ ಅದು ನಿಮಗೆ ಸಾಕಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಒಂದಷ್ಟು ತಿರುಗಾಟದ ಪ್ರಸಂಗ, ವೃಥಾ ತಿರುಗಾಟದ ಪ್ರಸಂಗ, ಒಂದಷ್ಟು ಪ್ರಯಾಣ ಅಂತಹ ಒಂದಷ್ಟು ಪರಿಸ್ಥಿತಿಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಆರೋಗ್ಯ ಸಂಬಂಧಪಟ್ಟ ಹಾಗೆ ಒಂದಷ್ಟು ಎಚ್ಚರಿಕೆ ವಹಿಸಬೇಕಾಗ್ತದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಅನಾರೋಗ್ಯದ ನೋವುಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಏನು ಮಾಡಬಹುದು ಕೇಳಿದರೆ, ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಬರುವಂಥದ್ದು ಶುಭ ಕಾಲ ಅಂತಂದರೆ ಸೂರ್ಯೋದಯ ಕಾಲ.
6 ಗಂಟೆಯಿಂದ 7 ಗಂಟೆಯ ಈ ಮಧ್ಯದಲ್ಲಿ ಪ್ರತಿನಿತ್ಯ ಇದನ್ನು ಮಾಡುವ ಕೆಲಸವನ್ನು ಮಾಡಿ ಶನಿ ಮುಗಿಯುವಲ್ಲಿಯ ತನಕ ತುಂಬ ನಿಮಗೆ ಅನುಕೂಲದ ಫಲವನ್ನು ಕೊಡಬಹುದು. ಓಕೆ, ಇನ್ನು ಸಿಂಹರಾಶಿಯವರಿಗೆ ಕರ್ಮಕ್ಷೇತ್ರ ಅದ್ಭುತವಾದ ಫಲವನ್ನು ಕೊಡ್ತಾ ಇರ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಆರ್ಥಿಕ ವಿಷಯದಲ್ಲಿಯೂ ಕೂಡ ತೃಪ್ತಿಯ ಫಲಗಳು ಹೇಳುವಂಥದ್ದು, ಅಭಿವೃದ್ಧಿಯ ಸ್ಥಿತಿಯ ಆರ್ಥಿಕತೆ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಶುಭ ಅನುಭವಗಳು ಹೇಳುವಂಥದ್ದುಂಟು. ಕೃಷಿ ಸಂಬಂಧವಾದಂತಹ ಚಟುವಟಿಕೆಯಲ್ಲಿ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಸಾರ್ವಜನಿಕ ಬದುಕಿನಲ್ಲಿರುವಂಥವರಿಗೂ ಕೂಡ ಹಾಗೆ ಒಂದಷ್ಟು ಸಮಾಧಾನ ತೃಪ್ತಿಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಸೊ ತಾವುಗಳು ಮಾಡಬೇಕಾದದ್ದು ಶಿವನ ಆಲಯದಲ್ಲಿ ಬಿಲ್ವಾರ್ಚನೆ, ಭಸ್ಮಾರ್ಚನೆ ಇತ್ಯಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಇನ್ನೊಂದಷ್ಟು ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಕನ್ಯಾರಾಶಿಯವರಿಗೆ ಕರ್ಮ ಹೇಳುವಂಥದ್ದು ಚೆನ್ನಾಗಿರ್ತದೆ. ಆರ್ಥಿಕತೆಯ ವಿಷಯದಲ್ಲಿಯೂ ಉತ್ತಮ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯದಲ್ಲಿ ತಾವು ನಿರೀಕ್ಷೆ ಮಾಡಿದ ರೀತಿಯ ಒಳ್ಳೆಯ ಅನುಭವಗಳು ಹೇಳುವಂಥದ್ದು ಖಂಡಿತ ಅಸಾಧ್ಯ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ ಯಾವುದಕ್ಕೂ ಕೂಡ ತಾವೇನು ನಿರೀಕ್ಷೆ ಮಾಡ್ತಾ ಇರ್ತೀರಿ ಅಂತಹ ಒಂದು ಅನುಭವಗಳು ಕಷ್ಟಕರ ಹೇಳುವಂಥದ್ದು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಗಳುಂಟು. ಮಕ್ಕಳಿಂದಲೂ ಕೂಡ ಸಂತೋಷದಾಯಕವಾದಂಥ ಒಂದಷ್ಟು ವಾತಾವರಣ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದು ವಿಷ್ಣುವಿನ ಆಲಯದಲ್ಲಿ ನೈವೇದ್ಯ ಸೇವೆಯನ್ನು ಅರ್ಪಣೆ ಮಾಡಿ ಒಂದಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ಕರ್ಮ ಚೆನ್ನಾಗಿರ್ತದೆ. ಆರ್ಥಿಕ ಆದಾಯವು ಕೂಡ ಒಂದು ಹಂತದಲ್ಲಿ ತೃಪ್ತಿಯ ಸ್ಥಿತಿಯಲ್ಲಿರ್ತದೆ. ದಾಂಪತ್ಯ ಸೌಖ್ಯ ಉಂಟು. ಮಕ್ಕಳಿಂದ ಸಂತೋಷ ಇದೆ. ಆರೋಗ್ಯವೂ ಕೂಡ ಚೆನ್ನಾಗಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಮತ್ತು ಕಾನೂನಾತ್ಮಕ ವಿಷಯಗಳಲ್ಲಿ ಸ್ವಲ್ಪ ನೋವುಗಳುಂಟಾಗುವಂಥದ್ದು, ಸಾರ್ವಜನಿಕ ಬದುಕಿನಲ್ಲಿ ನಮ್ಮವರಿಂದಲೇ ನಮಗೆ ತೊಂದರೆಗಳು ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು ಕಂಡುಬರ್ತಾ ಇದೆ. ಸೊ ತಾವುಗಳು ಲಲಿತಾ ಸಹಸ್ರನಾಮ ಪಠನ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಆರ್ಥಿಕತೆಯಲ್ಲಿ ಒಂದು ಹಂತದ ತೃಪ್ತಿ ಇರ್ತದೆ. ದಾಂಪತ್ಯದಲ್ಲಿ ಸಮಾಧಾನದ ಫಲ ಉಂಟು. ಹೊಸ ಥರದ ಚಿಂತನೆಗಳಿಗೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ತಕ್ಕ ಫಲಗಳು ಹೇಳುವಂಥದ್ದು ದೂರದ ಮಾತಾಗಿ ಕಂಡುಬರ್ತಾ ಇರ್ತದೆ. ಕರ್ಮ ಒಂದು ಹಂತದಲ್ಲಿ ತೃಪ್ತಿಯನ್ನು ಕೊಡುವಂತಹ ಸ್ಥಿತಿಯಲ್ಲಿರ್ತದೆ. ಆತುರ ಮತ್ತು ಒಂದಷ್ಟು ಅಗ್ರೆಸಿವ್ನ ತೀರ್ಮಾನಗಳು ಹೇಳುವಂಥದ್ದು ನಿಮಗೆ ಹಿನ್ನಡೆಯ ಫಲಗಳು. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಹಾಗೆ ಇಲ್ಲಿಯೋ ಒಂದು ರೀತಿಯಲ್ಲಿ ನಿಮ್ಮ ದುಡುಕುತನ ಹೇಳುವಂಥದ್ದು ನಿಮಗೆ ಹಿನ್ನಡೆಯ ಫಲವನ್ನು ಕೊಡುವಂತಹ ಸಾಧ್ಯತೆಗಳುಂಟು. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಕಾನೂನಾತ್ಮಕವಾದಂಥ ಎಲ್ಲೋ ಒಂದಷ್ಟು ಕಿರಿಕಿರಿಗಳು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆಗಳಿದೆ. ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ದೇವರ ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ಇದರಿಂದ ಒಂದಷ್ಟು ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ಕರ್ಮಪತಿ, ಸಪ್ತಮಪತಿ ರಾಶಿಯಲ್ಲಿ ಉದಯ. ಸೊ ವೃತ್ತಿ ಚೆನ್ನಾಗಿರ್ತದೆ. ದಾಂಪತ್ಯ ಜೀವನವು ಚೆನ್ನಾಗಿರ್ತದೆ. ಕೌಟುಂಬಿಕವಾದಂತಹ ಜೀವನದ ವಿಷಯದಲ್ಲಿಯೂ ಕೂಡ ಚೆನ್ನಾಗಿರುವಂತಹ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಕ್ಕಳಿಂದ ತೃಪ್ತಿ, ವಿದ್ಯಾರ್ಥಿಗಳಿಗೆ ಒಂದಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು, ಪ್ರಯತ್ನಕ್ಕೆ ತಕ್ಕ ಫಲಗಳು ಹೇಳುವಂಥದ್ದು ಪ್ರಾಪ್ತವಾಗುವಂತಹ ಎಲ್ಲ ಯೋಗಗಳು ಕೂಡ ಕಂಡುಬರ್ತಾ ಇದೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಂದರ್ಭಗಳು ನಿರ್ಮಾಣಗಳಾಗಬಹುದು. ಅದರಿಂದಾಗಿ ಒಂದಷ್ಟು ಹಣದ ವ್ಯಯ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಸೊ ತಾವುಗಳು ಗುರುಗಳ ಸನ್ನಿಧಾನದಲ್ಲಿ ಪ್ರದಕ್ಷಿಣೆ, ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಒಂದು ಹಂತದಲ್ಲಿ ನಿಧಾನಗತಿಯಲ್ಲಿ ಶುಭದ ಕಡೆಗೆ ಸಾಗುವಂತಹ ಯೋಗ ಫಲಗಳು. ಆರ್ಥಿಕತೆಯಲ್ಲಿಯೂ ಕೂಡ ಹಾಗೆ ಒಂದು ಹಂತದ ಶುಭ ಅನುಭವ ಹೇಳುವಂಥದ್ದು. ದಾಂಪತ್ಯ ಸೌಖ್ಯ ಇದೆ. ಕೌಟುಂಬಿಕ ಜೀವನದಲ್ಲಿ ತೃಪ್ತಿ ಇದೆ. ಆರ್ಥಿಕತೆ ಹೇಳುವಂಥದ್ದೇನಿದೆ ಅದರ ಮುಗ್ಗಟ್ಟು ಸ್ವಲ್ಪ ದಿವಸಗಳ ಕಾಲ ಮುಂದುವರಿದು ಮತ್ತೆ ಸುಧಾರಣೆಗೆ
ಅವಕಾಶ ಉಂಟು, ಚಿಂತೆ ಮಾಡಬೇಡಿ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂಥ ಸಾಧ್ಯತೆಗಳುಂಟು. ಸೊ ತಾವುಗಳು ಆಂಜನೇಯ ದೇವರ ಸಹಸ್ರನಾಮ, ಹನುಮಾನ್ ಚಾಲೀಸ ಇತ್ಯಾದಿಗಳನ್ನು ಪಾರಾಯಣ ಮಾಡಿ ಇದರಿಂದ ಶುಭಾನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಅತ್ಯಂತ ಒತ್ತಡ ಹೇಳುವಂಥದ್ದಿರ್ತದೆ. ಆರ್ಥಿಕತೆಯಲ್ಲಿಯೂ ಕೂಡ ಹಾಗೆ ಮುಗ್ಗಟ್ಟಿನ ಫಲಗಳುಂಟು. ಮಾನಸಿಕವಾಗಿ ಒಂದಷ್ಟು ಪ್ರೆಷರ್ ಹೇಳುವಂಥದ್ದು, ಒತ್ತಡ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ನದಿಯ ತಟ, ಸಮುದ್ರದ ತಟ ಹೋಗುವಾಗ ಅತ್ಯಂತ ಜಾಗ್ರತೆ ವಹಿಸಿ. ಕರೆಂಟು ಮತ್ತು ಬೆಂಕಿಯಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅಲ್ಲಿಂದೆಲ್ಲ ನಿಮಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ತೊಂದರೆಗಳು ಎದುರಾಗಬಹುದು. ಕಾನೂನಾತ್ಮಕವಾದಂತಹ ವಿಷಯಗಳಲ್ಲಿ ಕೂಡ ಅತ್ಯಂತ ಜಾಗ್ರತೆಯನ್ನು ವಹಿಸಿ. ಹೊಸ ಥರದ ಚಿಂತನೆಗಳನ್ನು ಮಾಡಬೇಡಿ ಸ್ವಲ್ಪ ದಿನಗಳ ಕಾಲ. ಹಾಗೆ ನ್ಯೂಟ್ರಲ್ ಮೋಡಲ್ಲಿ ಇರುವಂಥದ್ದು ಅವಶ್ಯಕ. ಹೇಗಿದೆ ಹಾಗೇ ಮುಂದುವರಿಯುವುದರ ಬಗ್ಗೆ ಯೋಚನೆ ಮಾಡಿ. ಏನು ಬರುತ್ತದೆ ಅದರಲ್ಲಿಯೇ ಜೀವನವನ್ನು ಮಾಡುವುದರ ಬಗ್ಗೆ ಯೋಚನೆ ಮಾಡಿ. ಜೊತೆಯಲ್ಲಿ ಈಶ್ವರ ದೇವರಿಗೆ ಭಸ್ಮಾರ್ಚನೆ, ಬಿಲ್ವಾರ್ಚನೆ, ರುದ್ರಾಭಿಷೇಕ ಇತ್ಯಾದಿ ಸೇವೆಗಳನ್ನು ಅರ್ಪಣೆ ಮಾಡಿ. ಖಂಡಿತ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ. ಕರ್ಮಕ್ಷೇತ್ರ ಉತ್ತಮ ಸ್ಥಿತಿಯಲ್ಲಿರ್ತದೆ. ದಾಂಪತ್ಯ ಸೌಖ್ಯಗಳಿದ್ದಾವೆ. ಮಕ್ಕಳಿಂದಲೂ ಕೂಡ ಸೌಖ್ಯ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಶುಭ ಅನುಭವಗಳಿದ್ದಾವೆ. ಆರ್ಥಿಕ ಆದಾಯದಲ್ಲಿಯೂ ಕೂಡ ಯಾವುದೇ ತೊಂದರೆಗಳಾಗುವುದಿಲ್ಲ. ಹೂಡಿಕೆಗಳನ್ನು ಮಾಡುವಾಗ ಜಾಗ್ರತೆಯನ್ನು ವಹಿಸಿ. ಹೊಸ ಥರದ ಯೋಚನೆಗಳನ್ನು ಹಾಕುವಾಗ ಅತ್ಯಂತ ಎಚ್ಚರಿಕೆಯಿಂದ ಹಾಕುವಂಥದ್ದು ಅವಶ್ಯಕ. ಕಾನೂನಾತ್ಮಕವಾದಂಥ ಒಂದಷ್ಟು ಬೇಲಿಗಳನ್ನು ಇರಿಸಿಕೊಂಡಂತೆ ಹೊಸ ಥರದ ಚಿಂತನೆಗಳಿಗೆ ಅವಕಾಶ ಇರುವಂಥದ್ದು. ಇಲ್ಲದಿದ್ದರೆ ವಂಚನೆಗೆ ಒಳಗಾಗಬಹುದಾದಂತಹ ಪ್ರಸಂಗಗಳು ಕೂಡ ನಿರ್ಮಾಣ ಆಗಬಹುದು. ತಾವುಗಳು ಕೂಡ ಹಾಗೆ ಗುರುಗಳ ಸನ್ನಿಧಾನದಲ್ಲಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕತೆಯ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.